ಅವಾಗ ಸೇತಿರ್ತೀನಿ. ಟೆನ್ಷನ್ ತಗೊಂಡಿರ್ತೀವಿ. ಅದು ವೇಸ್ಟ್ ಆಗುತ್ತೆ. 20 ರೂಪಾಯಿ ಸೇತಿ ಇದನ್ನ ಅಷ್ಟೊಂದಿರ್ಲಿ. ಹೇಗೆ ನೋಡ್ರಿ, ಈಗ ನಾನು ಹೊರಗೆ ಬಂದೀನಿ. ಆ್ಯಕ್ಚುಲಿ ನಾ ಮೂಮ್ಯಾಗ ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡಿನಿ. ಅದೇನಪ್ಪ ಅಂದ್ರೆ ಸ್ಮೋಕಿಂಗ್ ಪ್ರ್ಯಾಂಕ್. ಮನೆ ಕೂತ್ ಮಾಡಿದೆಪ್ಪ ಅನ್ಕೋರಿ, ಅದು ಫೇಕ್ ಅನ್ಸುತ್ತೆ. ಪ್ರ್ಯಾಂಕ್ ಮಾಡಕತ್ತೀನಿ ಅಂತ ಗೊತ್ತಾಗ್ಬಿಡ್ತೈತಿ. ಅದಕ್ಕೆ ನಾ ಇಲ್ಲಿ ಹೊರಗೆ ಬಂದೀನಿ. ಇಲ್ಲಿ ಈಗ ಒಂದು ಸಿಗರೇಟ್ ತೊಗೊಂಡು ಸೇದ್ಕೊಂಡು ನಿಂದ್ರು. ಮತ್ತು ಅಚ್ಚು ಹೇಳಿ ನಾನು ನಿಮ್ಮ ಮಕ್ಕ ಕರ್ಕೊಂಡು ಬಾಪ ಹೆಂಗಾರ ಮಾಡಿ ಅಂತೇಳಿ ಆಕೆ ಕರ್ಕೊಂಡು ಬರಾಕತ್ತಾಳೆ. ಇದೇ ರೂಟ್ ಹೇಳಿ ನಾನು ಯಾವ ರೂಟಿಗೆ ನಿಂತಿರ್ತೀನಿ ಅಂತೇಳಿ ಕರ್ಕೊಂಡು ಬರ್ತಾರೆ. ಕೈಯಾಗ ನಾ ಸಿಗರೇಟ್ ಇಟ್ಕೊಂಡು ನಿಂತಿರ್ತೀನಿ. ಸೊ ನೋಡ್ರಿ ಈಗಿನ ರಿಯಾಕ್ಷನ್ ಹೆಂಗಿರ್ತೈತೆ ಅಂತೇಳಿ. ಸೊ ನನಗೆ ಅನ್ಸಾದೈತಿ ಈ ಹೊರಗೆ ಅಷ್ಟೊಂದು ರಿಯಾಕ್ಟ್ ಮಾಡೋದಿಲ್ಲ ಅನ್ಸಾದೈತಿ. ಸೊ ಅದೇ ನಾ ವಿಚಾರ ಮಾಡಕತ್ತೀನಿ, ಪ್ರ್ಯಾಂಕ್ ಮಾಡ್ಲು ಮನ್ಯಾಗ ಮಾಡ್ಲು ಹೊರಗೆ ಮಾಡೋದು ವಿಚಾರ ಮಾಡತ್ತೀನಿ. ಅದೇ ರೀ, ಹೊರಗಿದ್ದಪ್ಪ ಅಂದ್ರೆ ಅದು ಅಷ್ಟು ರಿಯಾಕ್ಟ್ ಮಾಡೋದಿಲ್ಲ ಅನ್ಸಾದೈತಿ ನನಗೆ. ಸೊ ನೋಡೋಣ ಬರೀಪ್ಪ, ಸಕ್ಸಸ್ ಆಗುತ್ತೋ ಫೇಲ್ ಆಗುತ್ತೋ ಗೊತ್ತಿಲ್ಲ. ಮೊದಲು ಹೋಗಿ ಇಲ್ಲೊಂದು ಸಿಗರೇಟ್ ತೊಗೊಳಮತ್ತು. ಏನ್ರಿ ತೊಗೊಂಡ್ರಪ್ಪ, ಯಾರಿಗೋರು ನೋಡಿದ್ರಪ್ಪ ಏನು ಅನ್ಕೋತಾರೆ, ಯಾರಿಗೂ ಗೊತ್ತು. ಪರಿಚಯದವ್ರು ನೋಡಿದ್ರಪ್ಪ ಅಂದ್ರೆ ಮುಗಿದು ಹೋಗ್ತು. ಇರಲಿ ಬರ್ರಿ. ಫೋನ್ ಸಬ್ ಇದು ಹೇಗ್ದು ಸಿಗರೇಟ್ ಫೋನ್ ಸಬ್ ಇದು ಹೆಸರು ಗೊತ್ತಿಲ್ಲ ರೀ ನಮಗೆ. एक सा कितना इसको 20 एक लाइटर है तो सिगरेट the next day. ಓಕೆ, ಸೊ ನಿನ್ನೆ ನನ್ನ ಮೊಮ್ಮ್ಯಾಗ ಸಿಗರೇಟ್ ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಅದು ಪಾಸಿಬಲ್ ಆಗಿಲ್ಲ. ಯಾಕಪ್ಪ ಅಂದ್ರೆ ಆಕಿಗೆಲ್ಲಿ ಕರ್ಕೊಂಡು ಬರಬೇಕಪ್ಪ ಅಂತಂದ್ರೆ ಆಕೆ ಮಕ್ಕೊಂಡಿದ್ಲು. ಸೊ ಇವತ್ತು ನಾ ಸೇಮ್ ಏನಾರ ಟ್ರೈ ಮಾಡಿದೆ ಅನ್ಕೋರಿ ಈಗ ಡೆಫಿನೆಟ್ಲಿ ಡೌಟ್ ಬರ್ತೈತಿ. ಮತ್ತು ಮನ್ಯಾಗಂತೂ ಕೂತ ಸಿಗರೇಟ್ ಸೇದಕ್ಕಾಗೋದಿಲ್ಲ. ಸಪೋಸ್ ನಾವು ಮನ್ಯಾಗ ಕೂತ ಇಲ್ಲಿ ಸಿಗರೇಟ್ ಸೇದಿ ಅಂದ್ರೆ ಪಕ್ಕ ಡೌಟ್ ಬರ್ತೈತಿ ಒಂದು ಪ್ರ್ಯಾಂಕ್ ಮಾಡಕತ್ತ ಅಂತೇಳಿ. ಅದಕ್ಕೆ ತಲೆಗೆ ಏನು ಐಡಿಯಾ ಬಂದಿತ್ತಪ್ಪ ಅಂತಂದ್ರೆ ಹೆಂಗೂ ನಾನು ನಿನ್ನೆ ಸಿಗರೇಟ್ ತೊಗೊಂಡು ಬಂದೀನಿ. ಅದನ್ನೇನು ಮಾಡ್ತೀನಪ್ಪ ಅಂತಂದ್ರೆ ಈಗ ಕಿಶೆದಾಗ ಇಡ್ತೀನಿ. ಅದು ಈಗ ಆ್ಯಕ್ಚುಲಿ ಇದು ಒಗಿದೈತ್ರಿ. ಓಕೆ, ಆಕೆ ಒಗಿಬೇಕಾದ್ರೆ ಏನು ಮಾಡ್ತಾಳೆ, ಕಿಸೆ ಚೆಕ್ ಮಾಡ್ತಾಳೆ. ಅವಾಗ ಆಕೆಗೆ ಆ ಸಿಗರೇಟ್ ಸಿಗುತ್ತೆ. ನೆಕ್ಸ್ಟ್ ನೋಡಿ ನನಗೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ. ಹೋಗ್ಲಿಪ್ಪ ಮನ್ಯಾಗ ಪಪ್ಪ ಅದರ ಮಮ್ಮಿ ಅದರ ಪಪ್ಪ ಹೇಳಿದ್ರಪ್ಪ ಅಂದ್ರೆ ಮುಗಿತ್ರಿಪ್ಪ. ನಾನು ಅದು ಅಂಜಿಕೆ ಬರತೈತಿ ಅವ್ರೇನಂತಾರೋ ಏನಿಲ್ಲೋ ಅಂತೇಳಿ. ಸೊ ಬರ್ರಿಪ್ಪ ನೋಡೋಣ ತಕ್ಕಿನ ರಿಯಾಕ್ಷನ್ ಹೆಂಗಿರ್ತೈತೆ ಅಂತೇಳಿ. ಮೊದಲು ಸಿಗರೇಟ್ ಇಡೋಣ ಅಂತ ನಾನು ಇನ್ನೇ ಬರ್ನ ಇಲ್ಲಿ ಅದನ್ನು ಮುಚ್ಚಿಟ್ಟಿದ್ದೆ. ಸೊ ತೆಗಿತೀನಿ, ಈಗ ಗೊತ್ತಾಗಿ ಬರ್ತಲ್ಲ ಅನ್ನೋಕ್ಕೆ ಇಲ್ಲಿ ನೋಡ್ರಿ. ಇಲ್ಲಿ ಇಡೋದು ಈಗ ಏನು ಮಾಡೋದು, ಕಿಶೆದಾಗ ಇಡೋಣ ಅಂತೇಳಿ. ಪ್ಯಾಂಟ್ ಒಳಗಿಟ್ಟಿನಿ. ಈಕೆ ಬಿಡ್ತಾಳೆ ಅಥವಾ ನಾನೇ ಕರಿತೀನಿ ಈಕೆಗೆ. ನಾನು ಇಲ್ಲಂದ್ರೆ ನಾನೇ ಕೈಯಾಗಿ ಕೊಟ್ಟು ಬರ್ತೀನಿ ಅಂತ. ಇಲ್ಲಪ್ಪ ನಾನೇ ಕರಿತೀನಿ ಈಕೆಗೆ ಅರಬಿ ಹೋಗ್ಯೋದು ತಗೋ ಅಂತೇಳಿ. ಇಲ್ಲಪ್ಪ ವೇಟ್ ಮಾಡೋ ಮಕ್ಕಿ ಬರೋ ಮಟ್ಟ. ಓಕೆ ಸಾರಿ. Hey guys, welcome back to our Nitinammu Vlogs. ಏನ್ ಗೊತ್ತ್ರಿ, ನಿನ್ನೆ ಅನುಶ್ವರ್ದ ಮದುವೆ ಆಗೈತಿ. ಅದ ಟಿವಿ ಒಳಗೆ ಬಿಟ್ರ ನಮ್ಮ ಅಜ್ಜ ಅಜ್ಜಿ ಹೆಂಗೆ ನೋಡ್ಲಿಕ್ಕತ್ತಾರ. ಬರ್ರಿ ಅವ್ರು ಹಿಟ್ಟು ನಾದೋದು ಬಿಟ್ಟು ಕೈ ತೊಗೊಳ್ಳೋದು ಹೆಂಗೆ ಬಂದ್ಬಿಡ್ತಾರ. ಬರ್ರಿ ತರಿಸ್ತೀನಿ. ಕೈ ತೊಗೊಳ್ಳಾರ್ದ ನೋಡ್ಕೊತ ಕೂತಾರ. ಅನುಶ್ವರ್ದು ಮದುವೆ ಆಗಿತ್ತಲ್ಲ ನಿನ್ನೆ. ಅದಕ್ಕೆ ಎಲ್ಲರೂ ಅಕ್ಕಿ ಯಾವಾಗ ಮದುವೆ ಅನ್ನತ್ತಿದ್ರು. ಫೈನಲಿ ಅವ್ರದ್ದು ಮದುವೆ ಆಯ್ತು. ಅದಕ್ಕೆ ನೋಡ್ಕೊತಾರ. ನಿನ್ನ ಅಜ್ಜಿಯರ್ ಹಚ್ಕೊಡು ಎಲ್ಲಿ ಬರ್ತದೆ, ಟಿವ್ಯಾಗ ಬರ್ತೈತೆ ಏನು ಮೊಬೈಲ್ದಾಗ ಬರ್ತೈತೆ. ಟಿವ್ಯಾಗ ಬರ್ತೈತ್ರಿ, ಮೊಬೈಲ್ದಾಗ ಬರ್ತೈತಿ, ತೋರಿಸ್ನಿ ಆಮೇಲೆ ಅಡಿಗೆ ಆದ್ನಂತ್ರ ಅನ್ನಿ ಅದಕ್ಕೆ ಟಿವ್ಯಾಗ ಬಂದ್ಬಿಡ್ತ್ರಿ ನ್ಯೂಸ್ ಒಳಗೆ. ಅದನ್ನೇ ನೋಡ್ಕೊತಾರ. ಓಕೆ, ಸೊ ಇವತ್ತ್ರಿ ನಾವು ಡಿಸೈಡ್ ಮಾಡಿವಿ ಹೊರಗೆ ಹೋಗ್ಬೇಕಂತ ಹೇಳಿ. ಸೊ ಹೇಳ್ತೀನಂತ ಎಲ್ಲಿಗೆ. ಆ್ಯಕ್ಚುಲಿ ಗಣಪತಿ ನೋಡ್ಬೇಕು ಅನ್ಕೊಂಡಿದ್ವಿ. ಬಟ್ ಪಿಂಟೆಂದ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಇವ ಸಾಲಿ ಹೋಗ್ಯಾನ್ರಿ ಇವತ್ತು. ಅದಕ್ಕೆ ನಾಳೆ ಹೋಗ್ಬೇಕಂತೈತಿ. ಬಟ್ ಅಂದ್ರೂ ಈಗ ಎಲ್ಲರೂ ಒಂದ್ ಕಡೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಒಂದ್ ಕಡೆ ಹೋಗೋಣತ್ತ. ಓಕೆ, ಏನೀಗ ನಿನ್ ಕೆಲಸ? ನಂದು ಅರ್ಬಿ ಹೋಗೋದೈತ್ಲಿಪ್ಪ. ಒಂದು ಅರ್ಬಿ ಏನದ ಹೊಸು ಕೊಡು ನಂಗೆ. ತಗೋ, ಇದೊಂದು ಒಯ್ದೈತಿ. ಮತ್ತೆ ಇನ್ನೇನಿಲ್ಲ ಉಳ್ಕಿದಲ್ಲ. ನಿನ್ನೆ ಎಲ್ಲ ಹಾಕ್ಬಿಟ್ಟಿಲ್ಲ. ನಿನ್ನೆ ಹಾಕಿದಿಲ್ಲ ಅಲ್ಲ? ಓಕೆ, ಮುಗೀತು. ನೀನು ಹಾಕಿನಿ ಟವೆಲಿಂದು? ನಾನು ಟವೆಲ್ ಹಾಕಿನಿ. ಮಕ್ಕಳ ಮುಚ್ಚ ಹೋಗ್ಯಾಳ್ರಿ. ಈಗ ಹೋಗ್ಯಾಳೆ. ಇದೇನಿದು? ಇದೇನಿದು? ಏನದ? ಏನು ತೊಗೊಂಡ್ಬಂದಿದೆ? ಇದು ನಿನ್ನ ಕಿಶೆದಾಗಿತ್ತ. ಏನು ಕಿಶೆದಾಗಿತ್ತ? ಏನದ? ಇದೇನಿದು? ಏನಿದು? ಎಲ್ಲಿಂದ ತಂದೆ ಚಿನ್ನಿ? ಇದು ಸಿಗರೇಟ್. ಇದು ಎಲ್ಲಿಂದ ತಂದೆ? ನೀನೇ ಹೋಗಿದ್ರಿ ಹೊರಗೆ. ಎದಕ್ಕ ನೀ ತಂದಿದ್ದಿಲ್ಲ? ನಾ ಯಾಕೆ ತರ್ಲಿ? ನೀ ತಂದಿದ್ದನ ಮಂಗೆ ಇದು ತಂದಿಲ್ಲ. ನನ್ನ ಅಲ್ಲಿ ಅಲ್ಲದ. ಮತ್ತೆ ನಾನು ಪ್ಯಾನ್ದಾಗಿತ್ತ. ಅದು ಖರೆ ಅಡ್ಡಿ ತೊಗೊಂಡ್ಬಂದಿಲ್ಲ. ಯಾಕೆ ತಗೊಂಬರ್ಲಿ?
ಖರೆ ನಂದೇ ನನಗೆ ನೀನು ಬರ್ತದೆ ತಗೊಂಡು ನಾನು ಅರ್ಬಿ ಹೋಗ್ಯಾಕಂತ ಕಿಶೆದಾಗ ಹಿಂಗೆ ಕೈ ಹಾಕದೆ ಇದ ಸಿಗ್ಬೇಕ ನನ್ನ ಕೈಗೆ ನೋಡಿ ಹಿಂಗ ನಂದಲ್ಲದ ಇದು ನಂದನ ಪ್ಯಾಂಟ್ ಹಂಗಿದ್ರ ಅದು ಇದು ನಾ ಹಾಕೊಂಡ್ ಅಡ್ಡಿರ್ತೀನಿ ಇದು ಯಾರ್ದು ನೀನೇ ಹೋಗಿದ್ದಲ್ಲ ಹೊರಗೆ ನೀನೇ ತಂದಿಲ್ಲ ನೀನೇ ತಿನ್ನಕ್ ನೀ ಹೋಗಿದ್ದೆ ಇಲ್ಲೋ ಹೇಳಿ ತಿನ್ನಕ್ ಹೋಗಿದ್ರಿ ಮತ್ತ ಅವಾಗಿದೆ ಇದು ತಿನ್ನಕ್ ಹೋದ್ರೆ ಇದು ತಗೊಂಡ್ಬರ್ತಾರಲ್ಲ ನೋಡಿ ಏನದ ಸಿಗರೇಟ್ ಮತ್ತೆ ಏನಂತಿಲ್ಲ ಕೊಳ್ಳಲ್ಲ ಖರೆ ಗುಣದಲ್ಲಿ ಮಂಗೆ ಮತ್ತೆ ಇದು ಹೆಂಗ್ ಬರ್ತಿದ್ರ ನಿಂದಲ್ಲ ಅಂದ್ರೆ ಹೆಂಗ್ ಬರ್ತೈತಿ ಹೇಳಿದ್ರು ಖರೆ ಗುಣದಲ್ಲ ಅದ್ರ ಬೇಡ ಅಚ್ಚರ ಬರ ಓದಿರ್ತೀನಿ ನಾ ಇನ್ನೊಂದು ಜೋಸ್ಲೆ ಓದಿರ್ತೀನಿ ಎಲ್ಲರಿಗೂ ಗೊತ್ತಾಗ್ಲಿ ಖರೆ ಗುಣದಲ್ಲ ಅಲ್ಲ ಇದು ಪ್ಯಾಂಟ್ ಒಳಗಿತ್ತು ಅಲ್ಲಿ ಚಿನ್ನಿ ನಾನು ಸುಮ್ ಬಂದು ಹೋದ ಇಲ್ಲ ತಗೊಂಡು ಅರ್ಬಿ ಒಗ್ಯಾಕಂತ ಹೇಳಿ ನಾ ಒಗ್ಯಾಕಲ್ಲಿ ಹೊಂಟಿದ್ದೆ ಇಲ್ಲ ನಾನು ಯಾರ್ದ್ರ ಇಟ್ಟಿರ್ಬೇಕ ನಂದಲ್ಲದ ನಮ್ಮ ಮನ್ಯಾಗ ಹುಡುಗರು ಅದ ನೋಡು ಯಾರಾದ್ರೂ ಇಡಾಕ ಅವೇನು ಆಟಾಡ್ತಾವನ ನಂದಲ್ಲ ನನಗೇನೋ ನಿನ್ ಮೇಲೆ ರೂಢ ಬರೋದೈತಿ ನನ್ನ ಮ್ಯಾಗ ಡೌಟ್ ಬರ ನೀನೇ ಇಟ್ಟು ನನ್ನ ಮ್ಯಾಗ ಹಾಕಕತ್ತೀನಿ ಒಂದ್ಸಲ ಹಾ ಹೌದು ನಾನು ಹಾಕ್ತೀನಿ ನಾನೇ ಇಟ್ಟು ನಾನು ತಗೊಂಬಂದು ನಿನಗೆ ಹಿಂಗೆ ಹೇಳ್ತೀನಿ ನಂದ ನೋಡಿ ಅಂತ ಹೇಳಿ ಇಲ್ಲ ಹುಡುದು ಕೇಳು ಹಿಂಗ ಇತ್ತದ ಇದ್ರೊಳಗ ನಾನು ತಗೊಳಕ ಏನಾರ ಬೇಕನ್ನಂತ ಚೆಕ್ ಮಾಡಿದಾಗ ಇದು ಸಿಗ್ತ ನಂದಲ್ಲದ ನೀ ನೋಡಿ ಯಾವಾಗ್ರೆ ಅಲ್ಲ ಅಷ್ಟಿದ್ದ ನಾ ಕಿಶೋ ಇಟ್ಕೊಂಡ್ ಬರ್ತೀನಿ ನಾ ಕಿಶೆದಾಗ ಇತ್ತದ ನಂದಲ್ಲದ ನಿಂದದ ನಂದಲ್ಲದ ಇವಾಗಿಂದ ಸ್ಟಾರ್ಟ್ ಮಾಡಿದನೆಲ್ಲ ನೀನು ನಂದಲ್ಲ ಚಿನಿ ಅದ ಒಂದು ಸೇದಿ ಒಂದ್ ಇಟ್ಕೊಂಬಂದಿ ಅದ ಮಿಸ್ ಆಗೈತಿ ಒಂದು ಸೇದಿ ಒಂದು ಮಿಸ್ ಎಷ್ಟು ಹೇಳಿದಕ್ಕ 20-30 ರೂಪಾಯಿ ಇರ್ಬೇಕ ನನಗೆ ಗೊತ್ತಿಲ್ಪ ನನಗೆ ರೇಟ್ ಗೊತ್ತಿಲ್ಲ ರೇಟ್ ನಾ ಇರ್ಬೋದು ತಂದೆ ನನಗೇನು ಗೊತ್ತಿಲ್ಲ ಇರ್ಬೋದಲ್ಲ ಇದ್ದಲ್ಲೇ ಹೇಳ್ತಿಲ್ಲ ಹಿಂಗತ್ತೀನಿ ಅಂತ ಹೇಳಿ ಏನಾರ ಗೊತ್ತಿಲ್ಲ ಅದು ಹಂಗ ಇಲ್ಲ ಸುಮ್ಮನೆ ಹಿಚಿಕ್ ಬೇಡದು ನಾ ಹೆಜ್ಗಾಕತ್ತೆ ಇಲ್ಲ ಅದನ್ನ ಇಟ್ಬಿಡು ಹೋಗ್ಲಿದ್ದು ಯಾರ್ದೈತಿ ನಾ ಇಡ್ತೀನಿ ಕೊಡ್ತೀನಿ ಹೊಳ ಯಾರ್ದೈತಿ ನಂದಲ್ಲದ ಕೇಳ್ತೀನಿ ನಾನು ಯಾರು ಇಟ್ಟಿರ್ಬೇಕು ಯಾರು ಇಟ್ಟದ ನಿನ್ಗೆ ಡೌಟ್ ಬರೋದೈತಿ ನಿಂದೆ ಡೌಟ್ ಬರೋದೈತಿ ನನ್ನ ಎದಕ್ಕೆ ಡೌಟ್ ಬರ್ತೈತಿ ನೀನೇ ತಗೊಂಡ್ ಬಂದು ಇಟ್ಟಿ ಸಾಧಕ ನೋಡಿ ಎಲ್ಲ ಎಲ್ಲರೂ ಹೊರಗೆ ಹೋಗಿದ್ದು ನೀನೇ ಹೋಗಿದ್ದಲ್ಲ ಹೊರಗೆ ಹೌದು ಹೋಗಿದ್ದೆ ಬಟ್ ನಾ ಯಾಕೆ ತಗೊಂಡ್ ಬರ್ಲಿಲ್ಲ ಅಜ್ಜರಿಗೆ ಹೇಳ್ತೀನಿ ಅಜ್ಜರಿಗೆ ಹೇಳ್ತೀನಿ ನಂದಲ್ಲದ ನೀ ಸಿಗರೇಟ್ ಸೇರಾಕತ್ತಿಲ್ಲ ನಂದಲ್ಲ ನೀನು ಮಧ್ಯಾಹ್ನ ಹೋಗಿದ್ದಿ ಮಧ್ಯಾಹ್ನ ಹೋಗಿದ್ದಿಲ್ಲ ನಾ ಕೇಳಿದೆ ಎಲ್ಲಿ ಹೋಗಿದ್ದಿ ಅಂತ ಹೋಗಿದ್ದೆ ಅಜ್ಜರಿಗೆ ಹೇಳ್ತೇನೆ ನೀವು ಇಂಥವೆಲ್ಲ ಮಾಡಕತ್ತಿಲ್ಲ ನೀವು ಬುದ್ಧಿ ತಿನ್ನೋದು ಎದಕ್ಕೆ ಇಲ್ಲ ನೀನೇ ಇಟ್ಕೊಂಬಂದಿನ ಅಂತ ಹೇಳಿ ನೀನೇ ಇಟ್ಕೊಂಡೀನ ವಿಷಯದಾಗ ನೀನೇ ಇಟ್ಕೊಂದಿಲ್ಲ ಅವಾಗ ಸೇತಿರ್ತೀನಿ ಏನಾತ ಅವಾಗ ತಗೊಂಡ್ರಿ ಅವಾಗ ಚಿನ್ನಿ ಅವಾಗ ಸೇತಿರ್ತೀನಿ ಅವಾಗ ಸೇತಿ ಅಂದ್ರ ಏನದ ಅದಕ್ಕೆ ನಾ ಅಜ್ಜರ್ ಮುಂದೆ ಹೋಗ್ತೀನಿ ಇಂಥವೆಲ್ಲ ಮಾಡಕತ್ತೀನಿ ಅಂದ್ಮೇಲೆ ಹೇಳ್ತೀನಿ ನಾನು ಇನ್ನೂ ಏನೇನು ಮಾಡಿ ಯಾರಿಗೂ ಗೊತ್ತು ಹೊರಗೆ ಇಷ್ಟೇ ಅಲ್ದಾನೆ ಇನ್ನೂ ಹೊರಗೆ ಏನೇನು ಮಾಡ್ತಿ ಯಾರಿಗೂ ಗೊತ್ತು ಹೋದಾಗ ಹೊರಗೆ ಹೋಗಿರ್ತಿಯಲ್ಲ 9 10 ತನ ಅಲ್ಲೇ ಕೂತಿರ್ತಿ ಏನೇನು ಮಾಡ್ತಿ ಯಾರಿಗೂ ಗೊತ್ತು ಏನೇನು ಮಾಡಲಿ ಯಾವಾಗ ಅದೇ ಯಾವಾಗ ಟೆನ್ಷನ್ ಆಗ್ತದೆ ಮುದ್ದೆ ತೊಗೊಂಡಿರ್ತಿತ್ತ ಬುದ್ಧಿ ಐತಿ ನಿನಗೇನದ ಸ್ವಲ್ಪ ಬುದ್ಧಿ ಐತಿ ಮತ್ತೆ ಏನು ಮಾಡ್ಬೇಕು ಟೆನ್ಷನ್ ಸ್ವಲ್ಪ ತೊಗೊಂಡಿರ್ತೀನಿ ಏನಾತ ನೀನು ನಾನು ಎಂಥದ್ದು ಏನಾರು ಮಾಡಿದ್ರೆ ನಾನು ಎಷ್ಟು ಚಿರ್ತಿರ್ತಿ ನಾ ಏನಾರು ತಪ್ಪು ಮಾಡಿದ್ರೆ ನೀ ತಪ್ಪು ಮಾಡಿದ್ರೆ ಈಗ ನಾನು ಹೇಳಬಾರ್ದು ನಾನು ಚಿರ್ಲಿ ಈಗ ಬುದ್ಧಿ ಐತಿ ನಿನಗೆ ಏನದ ನನಗೆ ಗೊತ್ತಿಲ್ಲ ನಾ ಅಜ್ಜಿಯ ಮುಂದೆ ತೋರ್ಸಕ್ಕೆ ನೀನು ಇಂಥವೆಲ್ಲ ಮಾಡ್ತೀನಿ ಮೇಲೆ ಹೊರಗೆ ನಿಂಗೆ ತಲೆ ಐತಿ ಏನಾರ ಸ್ವಲ್ಪ ಯಾವಾಗಾರ ಒಮ್ಮೆ ತೊಗೊಂಡ್ರಿ ಏನಾತ ಯಾವಾಗಾರ ಒಮ್ಮೆ ಇರ್ತೈತಿ ನಾನು ದಿವಸ ಮಾಡ್ತಿ ಹೇಳಾರ್ದನೆ ಯಾವಾಗಾರ ಒಮ್ಮೆ ಅಂದ್ರೆ ಡೈಲಿ ತಗೋತೀನಿ ಇದನ್ನ ಅಲ್ಲೇ ಚಿನ್ನಿ ನಿಂಗ ಆಯ್ತು ಹೇಳಿಲ್ಲ ಮುಗಿತ ಅಜ್ಜಿ ಮಾತಾಡ್ಕೊಂಡ್ರೆ ಅಲ್ಲ ನಿಂಗೆ ಏನಾರ ಬುದ್ಧಿ ಐತಿ ಚಿನ್ನಿ ಅಲ್ಲ ನಾನು ಅದೇ ಅನ್ಕೊಂಡಿದ್ದೆ ಇಲ್ಲ ನಾನು ಎಷ್ಟು ನೀಚದಿಲ್ಲ ಇಂಥವೆಲ್ಲ ಕೆಲಸ ಮಾಡತ್ತಿಲ್ಲ ನೀನು ಹೇಳ
ಯಾವಾಗ್ಲೂ ಹಾಗೆ ಎಲ್ಲ ಹುಡುಗ ತಗೋತಿರ್ತಾರೆ. ಯಾವಾಗ್ಲೂ ಹೇಳ್ತೇನೆ ನಿನಗೆ ಏನೂ ಇಲ್ಲನ, ಇಷ್ಟೆಲ್ಲ ಜಿಮ್ ಹೋಗ್ತೀವಿ, ಇಷ್ಟೆಲ್ಲ ಇದು ಮಾಡ್ತೀನಿ, ನಿನಗೆ ಏನೋ ಕಾಮನ್ ಸೆನ್ಸ್ ಐತಿ? ಟೆನ್ಷನ್ ನೋಡಿದ್ರ ಜೊತೆನ ನೋಡಿದ್ರ ಜೊತೆನ ಟೆನ್ಷನ್ ತೋಡಿದ್ರೆ ಏನಂತ ಇದೆಲ್ಲ ಹೇಳ್ತಾರ ಮನೆಯಾಗ. ಇದೆಲ್ಲ ಹೇಳ್ತಾರನೇ ನೀನ ಮಾಡುವಂತಾವೆಲ್ಲ ಹೊಲಸಿಂತಾವು ಹೇಳಾರ ಮುಚ್ಕೊಂಡ್ ಕೊಡ್ತಾನೆ ಇವನ್ನೆಲ್ಲ. ನೀ ಇದಿ ಅಂತ ಹಿಂಗ ಅನ್ಕೊಂಡಿದ್ದೆ ಇಲ್ಲ ನಾನು. ಏನಾತ ಯಾವಾಗ್ಲೂ ನಾ ಹೇಳಿಲ್ಲ, ಯಾವಾಗ್ಲೂ ತೋದ ಅಷ್ಟೇ. ಏನಾತ ಕರಿ ಮುಂಚೆ ಇಲ್ಲ ಇಲ್ಲ ಯಾವಾಗ್ಲೊಮ್ಮೆ ಅಷ್ಟೇ. ನಾ ಡೈಲಿ ತಗೋತೀನಿ ಚಿನ್ನ ಮನೆಗೆ. ಡೈಲಿ ಅನ್ಲಿಕ್ಕಂದ್ರೆ ನೀ ಡೈಲಿ ತಗೊಂಡಿರ್ತಿ. ನಾ ಎಲ್ಲ ಹೊರ ಹೋಗಿ ನೋಡ್ತಿದ್ದೆ ನೀನು. ನಾ ಮನೆಗೆ ಹೋಗುದಿಲ್ಲ ನೀನು ಕಣ್ ತಪ್ಪಿಸ್ ನೀನು ಹೋಗಿದ್ದಲ್ಲ. ಅದು ಅದೇ ಯಾವಾಗ್ಲೊಮ್ಮೆ, ಅದೇ ಯಾವಾಗ್ರ ಒಮ್ಮೆ, ಯಾವಾಗ್ಲೂ ಹಂಗೆ ಮಾಡ್ತೀನಿ ನೀನು. ಯಾವಾಗ್ಲೊಮ್ಮೆ ಅಷ್ಟೇ. ಅಳತಿದ ಕರೆ ಅಳವಂತದೇನೈತಿ? ಅಳವಂತದೇನೈತ್ಲಿ? ಅಳವಂತದೇನೈತಾಳೆ? ಬಂಕಿನ ಕರೆಕ್ಟ್ ಮಾಡೋದು ಅನ್ಕೊಂಡಿದ್ದೇನೆ. ಯಾವಾಗಲೂ ಅಷ್ಟೇ ಹೇಳೋದಿಲ್ಲ, ಈ ಮಂದಿ ಇಲ್ಲ ಮಾಡೋದಿಲ್ಲ. ಇಲ್ಲ ಮಯ ಮರ್ಯಾದೆ ಗೊತ್ತಿತ್ತು ಅಂತ ಹೇಳಪ್ಪ ಅಂತಂದ್ರೆ ನೀ ಮಾಡುವಂಥದ್ದು ಅದು ಮರ್ಯಾದೆ ಹೋಗುವುದೇನು? ಇಮ್ಮಿಲ್ಲ. ನಾ ಯಾವಾಗ ರೂಮ್ ತಗೋತೀನಿ, ಡೈಲಿ ಸೇರ್ತೀನಿ ಇದು ಮಾಡ್ತೀನಿ. ಯಾವಾಗ ಯಾವಾಗ್ಲೂ ಒಮ್ಮೆ 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 ಅನ್ಕೋತಾನೆ, ನನಗೆ ಗೊತ್ತಿಲ್ಲ. ಚಿಮ್ಮನ್ ಹೋಗ್ತೀನಿ ನನಗೆ ಗೊತ್ತೇ ಇದ್ದಿದ್ದಿಲ್ಲ ನೀ ಇಂತ ಹೊಲ ವೇಸ್ಟ್ ಮಾಡಿ ನೋಡಿ. ಇದು ವೇಸ್ಟ್ ಮಾಡಿ ನೋಡಿ. ಈಗೇನು ಸಿಟ್ಟು ಅನ್ನೋದು ಸಿಟ್ಟಿ ಅದು ವೇಸ್ಟ್ ಆಗುತ್ತೆ. 20 ರೂಪಾಯಿ ಸುಮ್ಮನೆ ಸೀತಿ ಇದನ್ನ ವೇಸ್ಟ್ ಆಗುತ್ತೆ ಅಂತ ಹೇಳ್ತೀರ. ಅಜ್ಜಿರಿ ಏ ಬರ್ರಿ ಅಜ್ಜಿರಿ ಬರ್ರಿ ಇಲ್ಲ ಒಂದಿಕ್ಕ ಹೇಳ್ಬಿಡ್ತೀನಿ ನಾನು. ನೋಡ್ರಿ ಅಜ್ಜಿರಿ ಮಾಮ ಸಿಗರೇಟ್ ಸೇರ್ತಾರೆ. ಇದೇನ್ರಿ ಲೈಟ್ರಿ ಅದಕ್ಕೆ ತಗೊಂಡ್ರಿ? ಏನಿಲ್ಲ. ಅಯ್ಯೋ ಹರದ ಬಿಡ್ತು ನೋಡ್ರಿ. ನೋಡೋದು ಅದಕ್ಕೆ ಸಿಗರೇಟ್ ಸೇರಕತ್ತಾನ. ನಿನ್ನೆ ಹೋಗಿದ್ನಲ್ರಿ ಯಾವಾಗ್ರಿ ಏನೋ ಡೈಲಿ ಹಿಂಗ ಯಾವಾಗ ಅವ್ನು ಸೇರ್ತಾನಂತ್ರಿ. ಟೆನ್ಷನ್ ಕಲ್ ಮಕ್ಕಳೇ ಯುದ್ಧ ಮಾಡಬೇಡ ನೀನು. ಸಿಗರೇಟ್ ಸೇರೋದ ಈಗ ಸಿಗರೇಟ್ ಸೇಟ ಮತ್ತೆ ಏನೇನಾರು ಮಾಡ್ಕೊ. ಟೆನ್ಷನ್ ಸಲ ಕುಡಿತಾನ ಟೆನ್ಷನ್ ಆಗೈತಿ. ಏನಿಲ್ಲ ನೋಡಿ ಹೋಗ್ರಿ. ಇದು ಮಾಡ್ತಾನ್ರಿ ಮುಳುಕ. ಒಂದು ಹೋಗ್ರಿ. ಇದನ್ನ ಸ್ವಲ್ಪ ನಡೆದೈತೆ ಮತ್ತೆ ಬುದ್ಧಿನೇ ಇಲ್ರಿ ಹೆಂಗ ಹಂಗ್ಯಾಕದ ಅದನ್ನ ಚಲೋ ಮಾಡಿ ಇವೆಲ್ಲ ತುಟಿ ಎಲ್ಲ ಬಿಳಿ ಆಗ್ತಾವ. ನಾನು ಹಂಗೆ ನನಗೆ ಗೊತ್ತಿಲ್ಲ ನೋಡ. ಕಾಯ್ಬೋ ನೀವೇನೇ ಹೇಳ್ಬೇಡತ್ತಿ. ನನಗೂ ಹೇಳ್ಬೇಡ ಅನ್ನಕತ್ತಿದ್ದಾರಿ. ಮುಚ್ಚಿಟ್ರೆ ಹಿಂಗ ಮಾಡ್ಕೊತ ಕೂಡ್ತಾನ್ರಿ ಅವ. ಬಿಟ್ಟೈತಿ ಬಿಟ್ಟು ಹೇಳ್ರಿ ಬುದ್ಧಿನೇ ಇಲ್ರಿ. ಇಷ್ಟು ದೊಡ್ಡವಾದ ಹೇಳ್ತೇನೆ ತಡಿ ನೋಡ್ಬೇಕಾಗಿ ನಾವೇ ಬೇಡ್ಕೊತೀವಿ. ನನಗೆ ಬೈತಾರೆ ಏನಲ್ಲ, ನಾವು ಇಸ್ಕೊಳ್ಳೋದು ಬೇಡ ಹೇಳ್ಬೇಡ ಅಂತಂದೆ. ಕಾಯ್ಬೋ ಬಗತ್ತೆ ಸಿಗರೇಟ್ಗೆ ಅಪ್ಪನಿಗೆ ಸಿಗರೇಟ್ ಬಗತ್ತೆ. ಮಾಡ್ತೀನಿ ಕುತ್ಕೊಂಡು ದೊಡ್ಡದು ಫ್ರೀಡಮ್ ಕೊಟ್ಟ ಮೇಲೆ ಹಿಂಗೆ ಮೆಸೇಜ್ ಮಾಡ್ಕೋತೀನಿ. ಹೇಳೋದು ಯಾರು ಇಲ್ಲಲ್ಲ. ಲೇಟಾಗಿ ಬರೋದು ರಾತ್ರಿ ಬಂದಿಯಲ್ಲ ಎಷ್ಟು ದಿವಸ ಅಂತ ಗೊತ್ತೈತಿ. ನೀ ಅಂತ ಏನ್ ಮಾಡಿ ಅಂತ ಹೇಳಿ ಏನ್ ಮಾಡಿ ಏನ್ ಮಾಡಿ ಸಿಗರೇಟ್ ಇದು ಡೈಲಿ ಏನೋ ಸೇರ್ತಾನಂತ ನೋಡ್ರಿ ಅಜ್ಜ. ಡೈಲಿ ಹೋಗ್ತಾನಂತ್ರಿ. ಡೈಲಿ ಸೇರ್ತಾನಂತ್ರಿ. ಟೆನ್ಷನ್ ಸಲುವಾಗಿ ಸೇರ್ತಾನಂತ್ರಿ. ಟೆನ್ಷನ್ ಸಲುವಾಗಿ ಸೇರ್ತಾನಂತ್ರಿ. ಯಾರಿಗ ಗೊತ್ತ್ರಿ? ಅಲ್ಲೇ ನೋಡ್ರಿ
ಅಲ್ಲಿ ಐತ್ ನೋಡಿ ವಿಚಾರ. ಈ ಟೈಮಲ್ಲಿ ಅದು ಖುಷಿ ಕೂಡ ದುಪ್ಪಟ್ಟಾಗಿತ್ತು. काय टेन्शन रे ತೋರಿಸಿ ಆಶೀರ್ವಾದ ಪಡೆದ ಅನುಶ್ರೀ अप्पंडी ಹಾ कसलं टेन्शन ಉಗ बोलायला ಸುಮ್ಮ ಸುಮ್ಮ ಆಗ್ತಿದ್ರ ते का खोटं का मग ಆ ಒಗ್ಯಾಕ ತಗೊಂಡಿನ್ರಿ ಅರ್ಬಿ ಅದ್ರೊಳಗ್ ಸಿಕ್ತ್ರಿ ಕಿಶೆದಾಗ ಏನೋ ಹತ್ತಣ್ಣ ನಿನ್ ರಾತ್ರಿ ಬರೀ ರಾತ್ರಿ 10ಕ್ಕೂ ಹಿಂಗ್ ಬರ್ತಾರಲ್ಲ ಅವಾಗ ಏನ್ ಹೇಳಿ ಅದು ಪ್ರಸಾದದ ನಂಬರ್ ಕೂಡ ಅವನಿಗೆ ते बरं नव्हे अप्पंडी तुला माहिती त्याचे परिणाम काय होतो म्हणायचं ಪ್ರಾಂಕ್ ಮಾಡತ್ತೀನಿ ಬಿಡ್ರಿಪ್ಪ ಯಾಕೆ ಡಿಫರ್ ಮಾಡ್ತೀರಿ ಕರೆ ಎಸೆತ್ತೀರಿ ಅಲ್ಲೇ ನಾನು ಸಿಗರೇಟ್ ಸೇತಿರಪ್ಪ ಕಿಸ್ದಾಗ ತೊಗೊಂಡ್ಬರ್ತೀರಿ ನಮ್ಮ ಪಪ್ಪ ಮಗ ನೋಡಕ್ಕಾಗಲ್ಲ ಕಿತ್ತಿ ಪಂಚಿಗೆ ಬರೋದು ಶಿವ ಇದೇನಿಲ್ಲ ಇನ್ನೊಂದು 10 ವರ್ಷ ಮುಂಚೆ ಮಾಡಿದ್ದೆ ಅಂದ್ರೆ ದಪ್ಪ ಬೆಳಿತಿತ್ತು ನನಗೆ ಓಡಾಡಿ ಬಿಡ್ತಿದ್ರು ಪಪ್ಪ ನನಗೆ ಶಿವ ಅವ್ರಿಗೆ ಫೇಸ್ ಮಾಡೋಕ್ಕಾಗಲ್ಲ ಇದು ಮಗ ನೋಡೋಕ್ಕಾಗಲ್ಲ ಇದು ನನಗೆ ಕಟ್ಟಿ ಇದ್ದದ ನೋಡ್ರಿ ಕೊರೆ ಕೊರೆ ಗಿಡ 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 ಒಂಥರ ಒಳಗೆಲ್ಲ ಒಯ್ದು ಅವ್ರ ಬರ್ರ ಇದೇನು ನಾವು ಇನ್ನೊಂದು 5-10 ವರ್ಷ ಮುಂಚೆ ಮಾಡಿದ್ದೆ ಅದಕ್ಕೆ ಪಪ್ಪರ ಜೊತೆ ಹಾತ ಒಳ್ಳಾಡ್ಬಿಡ್ತಾರೆ ನನಗೆ ಅವ್ರು ಬರೋ ಕಣ್ಣಾಗಿರ್ಬೋದು ಆಲ್ರೆಡಿ ಒಂಥರ ಆಗಿ ಶಿವ ಪ್ರಾಂಕ್ ಮಾಡೋದ್ರಿಂದ ಗೊತ್ತಿದ್ದೆ ಆದ್ರೂ ನೋಡ್ರಿ ಆ ಪ್ರಿನ್ಸ್ ಅಂತ ನನಗೆ ಶಿವ ಹೆಂಗೆ ಪ್ರಾಂಕ್ ಮಜಾ ಗೊತ್ತಿಲ್ಲ ರಾತ್ರಿ ಲೇಟ್ ಆಗಿ ಬರ್ತೇನಲ್ರಿ ನಾನು ದಿವಸ ಬರ್ತೀನಿ ಲೇಟ್ ಆಗಿ ಮಂದಿ ಆಮೇಲೆ ನಿನ್ನೆ ಹೋಗಿದ್ವಿ ನಿನ್ನೆ ಏನಕ್ಕೆ ಅಚ್ಚು ಕರ್ಕೊಂಡ್ ಬಂದಿದ್ದಿಲ್ಲ ಇದ್ರ ಸಲ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಅಲ್ಲಿ ಹೋಗಿ ನೋಡಾತೀನಿ ಜಲ್ದಿ ನಾವು ಕರಿತಿಲ್ಲ ಅಂತಂದ್ರೆ ಇಲ್ಲಿ ಎಲ್ಲ ಪರಿಚಯದವ್ರು ಅದಾರಪ್ಪ ಅಲ್ಲಿ ಅಂಗಡಿ ಫೋನ್ ಬತ್ರಿ ನಿನ್ನೆ ಹೋಗಿ ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಲ್ಲಿ ನಿಂತು ಹಿಂಗೆ ಸೇರ್ಬೇಕಂತ ಅನ್ಕೊಂಡಿದ್ದೆ ಅವೆಲ್ಲ ಪರಿಚಯದವ್ರು ಅದಾರಿ ನಮ್ಮ ಓಣಿಗೆಲ್ಲ ಯಾಕಂದ್ರೆ ಅಚ್ಚು ನಮ್ಮ ಓಣಿ ಬಿಟ್ಟು ಬೇರೆ ಓಣಿಗೆ ಗೊತ್ತಿಲ್ಲ ಅಲ್ಲಿ ನಿಂದಿರ್ಬೇಕು ಅಲ್ಲೆಲ್ಲ ಪರಿಚಯದವ್ರು ಅದಾರ ಇಪ್ಪ ಹೆಂಗೆ ಸಿಗ್ಲಿ ಹೆಂಗೆ ಕೈ ಹಿಡ್ಕೊಂಡು ನಿಂದಿರ್ಲಿ ನಾನು ಆಮ್ಯಾಗ ಹಂಗೆ ವಿಚಾರ ಅಕಾಡಿ ಕಣ್ಣು ಹಾಕಿದ್ರೆ ರೌಂಡ್ ಹೊಡೆದ ರೀ ಅದೇನು ಜಾಗ ಸಿಕ್ಕಿಲ್ಲ ನನಗೆ ಯಾಕಂದ್ರೆ ಅದೇ ಒಂದೇ ರೂಟ್ ಹೆಚ್ಚು ಗೊತ್ತೈತಿ ಬೇರೆ ರೂಟ್ ಗೊತ್ತಿಲ್ಲ ಅಲ್ಲ ಹೋಗೋ ಮಟ್ಟ ವೇಟ್ ಮಾಡ್ಬೇಕಂದ್ರೆ ಎಷ್ಟೊತ್ತಿಗೆ ಕೀ ಮಕ್ಕೊಂಡ್ಬಿಟ್ಟಿದ್ಲ ಹಾಗಾಗಿ ಇವತ್ತಿನ ತೆಲಕ್ ಪ್ಲಾನ್ ಬಂತು ಪಪ್ಪ ಫುಲ್ ಅವರು ಹಿಂಗ್ಯಾಕೆ ಮಾಡೋದು ಅನ್ಕೊಂಡಿದ್ರೆ ಆಮೇಲೆ ಪ್ರ್ಯಾಂಕ್ ಐತಾರ ನಾ ಸುಮ್ಮನೆ ಖುಷಿ ಆಗೋದ್ರು ಅವರು ಯಪ್ಪ ಅವ್ರೊಬ್ಬರನ್ನ ಕೈ ಕಾಲು ನಡಗತ್ತಿದ್ರು ತಪ್ಪರ ಹೆದ್ರಿದೆ ನಾವು ಕರೆಗೂ ನೀ ಹಂಗೆ ಮಾಡ್ತೇನೆ ಅನ್ಕೊಂಡೆ ಒಂದಿನ ಚಟ ಇಲ್ರಿ ಅವಂಗ ಒಮ್ಮಿಗೆ ಹಚ್ಕೊಂಡೆ ಏನು ಈಗ ಒಂದ್ ಸ್ವಲ್ಪ ಇದು ಟೆನ್ಷನ್ ಆಗಿತ್ತಾ ರೀ ಮಿಡ್ಲೆಲ್ಲ ಅಂಜಿಗೆ ಬಂತ್ರಿ ಹಂಗಾಗಿ ನೀವು ಏನು ಕರೆಗೂ ಮಾಡಕತ್ತ ನೀನು ಅನ್ಕೊಂಡೆ ಆಮೇಲೆ ಕಡೆ ಬರ್ತಾರೆ ಯಾಕಂದ್ರೆ ಈಗ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಟೆನ್ಷನ್ ಮಾಡ್ಕೊಂಡ್ರಿ ಸ್ವಲ್ಪ ಅದ್ರ ಸಲುವಾಗಿ ಇವೆಲ್ಲ ಚಟ ಹತ್ಕೊಂಡೇನ ಅನ್ಕೊಂಡೆ ನಾನು ಮೊದಲು ನಿಂತದ ಏನೂ ಇದ್ದಿದ್ದಿಲ್ಲ ಈಗ ಯಾಕೆ ನಿಂತ ಹತ್ಕೊಂಡ ಅಂತ ಹೇಳಿ ಆಯ್ತು ರೀ ಈ ಬ್ಲಾಗ್ ಇಲ್ಲಿ ಏನು ಮಾಡ್ತೀನಿ ಅಂತ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ವಿ ಭಾಳ ಮಂದಿ ಹೇಳ್ತೀವಿ ಪ್ರ್ಯಾಂಕ್ ಮಾಡ್ರಿ ಅಂತೇಳಿ ಸೊ ಫೈನಲಿ ಪ್ರ್ಯಾಂಕ್ ಬತ್ತು ಹಂಗೆ ನೋಡ್ರಿ ಡೈಲಿ ಪ್ರ್ಯಾಂಕ್ ಮಾಡಕ್ಕೆ ಆಗೋದಿಲ್ಲ ನಮ್ಮ ಡೈಲಿ ಲಾಗ್ ಬರ್ತಿರ್ತಾವೆ ಅದನ್ನು ಹೋಗಿ ಸಪೋರ್ಟ್ ಮಾಡ್ರಿ ಪ್ರ್ಯಾಂಕ್ ವಿಡಿಯೋಸ್ ಮಾಡಿ ಭಾಳ ವ್ಯೂಸ್ ಬರ್ತಾವೆ ಬಟ್ ನಿಮ್ಗೆ ಗೊತ್ತಿಲ್ಲ ಡೈಲಿ ಪ್ರ್ಯಾಂಕ್ ಅಂತೂ ಮಾಡಕ್ಕೆ ಆಗೋದಿಲ್ಲ ರೀ ಡೌಟ್ ಬಂದ್ಬಿಡ್ತೈತಿ ಭಾಳ ವಿಚಾರ ಮಾಡ್ಬೇಕಾಗತ್ತೆ ಅದು ಅಷ್ಟು ಡೈಲಿ ಮಾಡೋಕ್ಕಾಗೋದಿಲ್ಲ ರೀ ಆಬ್ವಿಯಸ್ಲಿ ಸೊ ಹಾಗಾಗಿ ನಮ್ಮ ಡೈಲಿ ಲಾಗ್ ನೋಡ್ಕೋತೀವಿ ಸಪೋರ್ಟ್ ಮಾಡ್ಕೋತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ನೀವು ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬಿಡ್ರಿ ಮತ್ತೆ ಸಿಗ್ತದೆ ನಿಮಗೆ ನೆಕ್ಸ್ಟ್ ಲಾಗ್ ಬಾಯ್